ಸುರಾಸುರಾಣ ಮುದಧಿಂ ಮಥ್ನತಾಂ ಮಂಥರಾಚರಂ ದಧ್ರೆ ಕಮಠರೂಪೇಣ ಪೃಷ್ಠ ಏಕಾದಶಂ ವಿದುಃ. ಅಥಾತಃ ಭಗವತಃ ಏಕಾದಶಂ ಕೂರ್ಮಾವತಾರಂ ವರ್ಣಯತಿ ಭಗವಾನ್ ಬಾದರಾಯಣಃ. ಸುರಾಸುರೇಷು ಉದಧಿಂ ಮಥ್ನತ್ಸು ಮಂಥಾನಭೂತೆ ಮಂದರಾಚಲೇತು ಪಾತಾಳಂ ಪ್ರವಿಶತಿ ಅಯಂ ಕೂರ್ಮರೂಪೇಣ ಅವತೀರ್ಯ ತಂ ಪಾತಾಳಮಗ್ನಂ ಮಂದರಾಚಲಂ ಉದ್ದಧಾರ. ಇಮಮೇವ ಭಗವತಃ ಏಕಾದಶಂ ಅವತಾರಂ ವಿದುಃ ಪೌರಾಣಾಃ ಕವಯಃ. 11ನೇ ಅವತಾರದ ಬಗ್ಗೆ ಈಗಿಲ್ಲಿ ವರ್ಣನೆ ಮಾಡ್ತಾರೆ. ಇದು ಕೂರ್ಮಾವತಾರ. 3ನೇ ಅಧ್ಯಾಯದ ಈ 16ನೇ ಶ್ಲೋಕದಲ್ಲಿ ಕೂರ್ಮಾವತಾರವನ್ನು ವರ್ಣಿಸ್ತಾರೆ. ದೇವತೆಗಳು ಮತ್ತು ದೈತ್ಯರು ಅಮೃತವನ್ನು ಪಡೆಯುವುದಕ್ಕಾಗಿ ಸಮುದ್ರ ಮಥನ ಪ್ರಾರಂಭಿಸಿದರು. ಅಲ್ಲಿ ಮಂದರ ಪರ್ವತವೇ ಅವರಿಗೆ ಕಡೆಗೋಲಾಗಿತ್ತು. ಆದರೆ ಆ ಮಂದರ ಪರ್ವತ ಮುಳುಗಲಿಕ್ಕೆ ತೊಡಗಿತ್ತು. ಆಗ ಭಗವಂತ ಕೂರ್ಮ ರೂಪವನ್ನು ತಾಳಿ ಆ ಮಂದರ ಪರ್ವತವನ್ನು ಮೇಲೆತ್ತಿದ. ಇದು ಆ ಭಗವಂತನ 11ನೇ ಅವತಾರ ಅಂತ ವರ್ಣಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತದ ಯಾವುದೇ ವ್ಯಾಖ್ಯಾನದಲ್ಲಿ ನಾವು ನೋಡುವಂಥ ವಿಷಯ ಏನೂ ಇಲ್ಲ. ಆದರೆ ಈ ಅವತಾರ ಯಾವಾಗ ನಡೆದದ್ದು ಏನು ಇತ್ಯಾದಿ ಕೆಲವು ಸಂಗತಿಗಳನ್ನು ನಾನೀಗ ತಾತ್ಪರ್ಯ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು. ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯದಲ್ಲಿ 43ನೇ ಶ್ಲೋಕದಲ್ಲಿ ಮತ್ಸ್ಯರೂಪದ ಮತ್ಸ್ಯಾವತಾರದ ವರ್ಣನ ಇದೆ. ಅಲ್ಲಿ ಮನ್ವಂತರ ಪ್ರಳಯೇ ಮತ್ಸ್ಯರೂಪ ಅಂತ. ಚಾಕ್ಷುಷ ಮನ್ವಂತರ ಮುಗಿದ ಬಳಿಕ ಏನೊಂದು ಪ್ರಳಯ ಆಗಿತ್ತು, ಆಗ ಮತ್ಸ್ಯಾವತಾರ ಆಗಿತ್ತು. ಅದರ ನಂತರ 46ನೇ ಶ್ಲೋಕದಲ್ಲಿ ಕೂರ್ಮಾವತಾರದ ವರ್ಣನ ಕೇಳಿ ಬರ್ತದೆ. ಈ ಮಂದರ ಪರ್ವತಕ್ಕೆ ಭಗವಂತನಾದಂಥ ರುದ್ರನ ವರ ಇತ್ತಂತೆ. ಅದನ್ನು ಯಾರೂ ಅಷ್ಟು ಸುಲಭವಾಗಿ ಹೊರಲಿಕ್ಕಾಗೋದಿಲ್ಲ ಅಂತ. ಹಾಗಾಗಿ ದೇವತೆಗಳು ಕೂಡ ಅದನ್ನು ಹೊರಲಿಕ್ಕಾಗಿದ್ದಿಲ್ಲ. ಗರುಡನ ಗುಬ್ಬನಿಗೆ ಅದು ಸಾಧ್ಯ ಆಯಿತು. ಆದರೆ ಈ ಕೂರ್ಮರೂಪನಾದ ಭಗವಂತ ಬ್ರಹ್ಮಾಂಡವನ್ನೇ ಹೊತ್ತವನು. ಅವನಿಗೆ ಈ ಮಂದರ ಪರ್ವತವನ್ನು ಹೊರುವುದು ಅದೆಷ್ಟರ ಕೆಲಸ. ಆದ್ದರಿಂದ ಆತ ಅದನ್ನು ಅನಾಯಾಸವಾಗಿ ಹೊತ್ತ. ಬಿಭರ್ತ್ಯಂಡಂ ಹರಿ ಕೂರ್ಮಃ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಕೂಡ ಅದನ್ನು ವರ್ಣನೆ ಮಾಡ್ತಾರೆ. ಈ ರೈವತ ಮನ್ವಂತರದಲ್ಲಿ ಮತ್ತು ವೈವಸ್ವತ ಮನ್ವಂತರದಲ್ಲಿ 2 ಮನ್ವಂತರಗಳಲ್ಲಿ ಈ ಸಮುದ್ರ ಮಥನದ ಒಂದು ಕ್ರಿಯೆ ಆಗಿದೆ. ಅದನ್ನು ಎರಡನ್ನೂ ಒಟ್ಟಿಗೆ ಸೇರಿಸಿ ಇಲ್ಲಿ ಭಾಗವತದಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಮನ್ವಂತರಗಳಲ್ಲಿ ಮೊದಲು ಸ್ವಯಂಭುವ, ಸ್ವಾರೋಚಿಷ, ಉತ್ತರ, ತಾಪಸ, ರೈವತ, ಅದಾದಮೇಲೆ ಚಾಕ್ಷುಷ. ಮುಂದೆ 7ನೇದಾದಂಥ ವೈವಸ್ವತ ಮನ್ವಂತರ. ಹಿಂದೊಮ್ಮೆ ರೈವತ ಮನ್ವಂತರದಲ್ಲಿಯೂ ಸಮುದ್ರ ಮಥನ ಆಗಿತ್ತು. ಹಾಗೆ ವೈವಸ್ವತ ಮನ್ವಂತರದಲ್ಲಿಯೂ ಕೂಡ ಸಮುದ್ರ ಮಥನ ಆಗಿದೆ. ಅವೆರಡನ್ನೂ ಸೇರಿ ವರ್ಣಿಸ್ತಾರೆ. ಈ ಸಮುದ್ರ ಮಥನದಲ್ಲಿ ಬಲಿ ಕೂಡ ಭಾಗವಹಿಸಿದ್ದ. ದೇವತೆಗಳ ಪಕ್ಷದಲ್ಲಿ ಇಂದ್ರಾದಿಗಳಿದ್ದರು, ದೈತ್ಯರ ಪಕ್ಷದಲ್ಲಿ ಬಲಿ ಇದ್ದ. ಇದು ನಮ್ಗೆ ಗೊತ್ತಿದೆ. ಆದರೆ ಬಲಿ ಆವಾಗ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆ ನಮಗೆ ಎದುರಾಗ್ತದೆ. ಯಾಕಂದರೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಹುಟ್ಟಬೇಕು. ಪ್ರಹ್ಲಾದನಿಂದ ಮುಂದೆ ವಿರೋಚನ, ಅವನ ಬಳಿಕ ಪ್ರಹ್ಲಾದನ ಮೊಮ್ಮಗನಾಗಿ ಬಲಿ ಹುಟ್ಟಬೇಕು. ಆದರೆ ಈ ಸಮುದ್ರ ಮಥನ ಕಾಲದಲ್ಲಿ ಬಲಿಯೂ ಕೂಡ ಭಾಗವಹಿಸಿದ್ದ ಅಂತ ಒಂದು ಕಥೆ ಇದೆ. ಅದು ಹೇಗೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಆದರೆ ನಾವಿಲ್ಲಿ ಭಾವಿಸಬೇಕಾದದ್ದು ಏನಂದರೆ, ವರಾಹ ಮತ್ತು ನರಸಿಂಹ ಅವತಾರಗಳು ಆಗೋದಕ್ಕಿಂತ ಮುಂಚೆನೂ ಕೂರ್ಮಾವತಾರ ಒಮ್ಮೆ ರೈವತ ಮನ್ವಂತರದಲ್ಲಿ ಆಗಿತ್ತು.
ಪ್ರತಿ ಮನ್ವಂತರಂ ಪ್ರಾಯ ಪ್ರಹ್ಲಾದಾದ್ಯ ಪ್ರಜಜ್ಞರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ಕಡೆ ಹೇಳ್ತಾರೆ. ಪ್ರಹ್ಲಾದ ಮೊದಲಾದವರು ಪ್ರತಿಯೊಂದು ಮನ್ವಂತರದಲ್ಲಿಯೂ ಪ್ರಾಯ ಹುಟ್ಟುತ್ತಿರ್ತಾರೆ. ಪ್ರತಿಯೊಂದು ಮನ್ವಂತರದಲ್ಲಿಯೂ ಹುಟ್ಟಿಯೇ ಹುಟ್ಟುತ್ತಾರೆ ಅಂತಿಲ್ಲ, ಆದರೆ ಹೆಚ್ಚಿನ ಮನ್ವಂತರಗಳಲ್ಲಿ ಪ್ರಹ್ಲಾದಾದಿಗಳ ಉತ್ಪತ್ತಿ ಇದೆ ಅಂತ. ಪ್ರಹ್ಲಾದ ಇದ್ಮೇಲೆ ವಿರೋಚನ ಇರ್ತಾನೆ, ವಿರೋಚನ ಮಗನಾದಂಥ ಬಲಿಯು ಕೂಡ ಅಲ್ಲಿರ್ತಾನೆ. ಹೀಗೆ ಈ ಕೆಲವು ಸಂಗತಿಗಳನ್ನು ಗೋವಿಂದಾಚಾರ್ಯರು ಹೇಳಿದ್ದಂತೆ ಸ್ವಲ್ಪ ವರ್ಣಿಸಿದ್ದೀನಿ. ಮುಂದೆ ಮತ್ತೊಂದು ಬಾರಿ ವರ್ಣಿಸುವಾಗ ಇನ್ನೂ ಹೆಚ್ಚಿನ ಅಂಶಗಳೇನಾದರೂ ಹೊಳೆದರೆ ಅವುಗಳನ್ನು ಕೂಡ ಹೇಳುವ ಪ್ರಯತ್ನ ಮಾಡ್ತೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ. ಕಮಠ ಅಂತ ಶಬ್ದ ಇದೆ. ಕಮಠ ಅನ್ನೋ ಶಬ್ದಕ್ಕೆ ಕೆ ಅಂದರೆ ನೀರಿನಲ್ಲಿ ಮಠತಿ ಸಂಚಾರ ಮಾಡ್ತಾನೆ, ಆದ್ದರಿಂದ ಅವನಿಗೆ ಕಮಠ ಅಂತ ಹೆಸರು. ಕೂರ್ಮ ಅಂತ ಇನ್ನೊಂದು ಶಬ್ದ ಇದೆ. ಅಲ್ಲಿ ಕು ಅಂದರೆ ಭೂಮಿ ಅಂತ ಅರ್ಥ. ಆ ಭೂಮಿಯಲ್ಲಿ ಊರ್ಮಿ ಅಂದರೆ ವೇಗವುಳ್ಳದ್ದು ಅಂತ ಕೆಲವರು ಕೋಶಕಾರರು ಅರ್ಥ ಹೇಳ್ತಾರೆ. ಅಥವಾ ಕು ಅಂದರೆ ಕುತ್ಸಿತ, ನಿಧಾನವಾಗಿ ಸಂಚಾರ ಮಾಡುವಂಥದ್ದು. ಆಮೆಗೆ ವೇಗ ನಿಧಾನ, ಆಮೆಗತಿ ಅಂತ ಪ್ರಸಿದ್ಧವೇ ಇದೆ. ಅದರಿಂದ ನಿಧಾನವಾಗಿ ಸಂಚಾರ ಮಾಡುವಂಥದ್ದು ಅಂತ ಕೂರ್ಮ ಶಬ್ದದ ಅರ್ಥ ಹೇಳ್ತಾರೆ. ಕಮಠ ಶಬ್ದವನ್ನು ಭಗವಂತನಲ್ಲಿ ಸುಖ ನಾವು ಅನಾಯಾಸವಾಗಿ ಅನ್ವಯಿಸಿ ತೋರಿಸ್ಬೋದು. ಕ ಅಂದರೆ ನೀರು, ನೀರಿನಲ್ಲಿ ಸಂಚಾರ ಮಾಡುವ ಭಗವಂತ ಅಂತ. ಹಾಗೆ ಕ ಅಂದರೆ ಸುಖರೂಪ, ಮಠತಿ ಅಂದರೆ ಸದಾ ಸಂಚಾರ ಮಾಡುವಂಥವನು, ಸದಾ ಕ್ರಿಯಾಶೀಲನಾದವನು ಅನ್ನೋ ಅರ್ಥವನ್ನು ಹೇಳಿ ಭಗವಂತನಿಗೆ ಕಮಠ ಶಬ್ದವನ್ನು ಅನ್ವಯಿಸಿ ತೋರಿಸ್ಬೋದು. ಕೂರ್ಮ ಶಬ್ದವನ್ನು ಅನ್ವಯಿಸಿ ತೋರಿಸುವುದು ಸ್ವಲ್ಪ ಕಷ್ಟವೇ, ಆದರೂ ಮುಂದೆ ಯಾವಾಗಾದರೂ ಆ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಕೂರ್ಮೋ ಹರಿರ್ಮಾ ನಿರಯಾದ ಶೇಷಾತ್ ಅಂತ ನಾರಾಯಣ ವರ್ಮ ಈ ಕೂರ್ಮ ರೂಪದ ಭಗವಂತ ನಮ್ಮನ್ನು ಎಲ್ಲ ಪಾಪಗಳಿಂದಲೂ ಕಾಪಾಡಲಿ ಅಂತ ಹೀಗೆ ಪ್ರಾರ್ಥನೆ ಮಾಡಿದ್ದು ಕೇಳಿ ಬರ್ತದೆ. ಹೀಗೆ ಪಾಪ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಬರದೇ ಇರಲಿ, ಮಾಡಿದ ಪಾಪಗಳನ್ನು ಕೂರ್ಮ ರೂಪದ ಭಗವಂತ ತೊಡೆದು ಹಾಕಲಿ ಅಂತ ಅವನನ್ನು ಪ್ರಾರ್ಥಿಸಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.